ಆ ಚೋಮಂದುಡಿಗೂ ಈ ಚೋಮಂದುಡಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಲ್ಲಿ ಚೋಮ ಬಂದ್ಬಿಟ್ಟು ತನ್ನ ಕೊನೆಗಾಲದವರೆಗೂ ಒಡೆಯನ ಹತ್ರ ದಯನೀಯವಾಗಿ ಬೇಡ್ಕೊಳ್ತಾನೆ, ನನಗೊಂದು ತುಂಡು ಜಾಗ ಸಿಕ್ಲಿ ಒಡೆಯ. ಅದು ಬೇರೆ ಯಾವುದೋ ಒಂದು ಅಲ್ಲಿ ಉಳುಮೆ ಮಾಡಿ ಅಲ್ಲಿ ಬೆಳೆದಿದ್ದನ್ನು ತಗೊಂಡೋಗಿ ಎಲ್ಲ ಹೊರಗಡೆ ಮಾರಿ ಹಣ ಸಂಪಾದನೆ ಮಾಡ್ಬೇಕನ್ನೋ ಒಂದು ಕಾರಣಕ್ಕಲ್ಲ, ತನ್ನ ಮಕ್ಕಳಿಗೆ ಒಂದು ಗಂಜಿ ಹಾಕ್ಬೇಕು, ತನ್ನ ಮನೆ ಮಠ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ದಯನೀಯವಾಗಿ ಕೇಳ್ಕೊಳ್ತಾನೆ. ಕೊನೆಗೂ ಸಿಗಲ್ಲ, ಅದು ಸಿಗದೆ ಅವನು ಹಂಗೇನೆ ಹತಾಶೆಯಾಗಿ ಸಾಯ್ತಾನೆ. ಆದರೆ ಇಲ್ಲಿ ಅವನ ಮಗ ಏನಿರ್ತಾನೆ, ನಾವು ಈಗ ಮಾಡಿರೋ ಬಿಚ್ಚುಗತ್ತಿಯ ಬಂಟನ ಬಲ್ಲಿನ ಕಾಳ, ತನ್ನ ಅಪ್ಪನ ಆಸೆ, ತನ್ನ ಅಪ್ಪನಲ್ಲಿ ಇದ್ದಂಥ ವಿಚಾರಗಳನ್ನ ಇಟ್ಕೊಂಡು ಇವನು ಹೇಗೆ ಪಡ್ಕೊಳ್ತಾನೆ ಭೂಮಿನ? ಒಂದು ಹೋರಾಟದ ಮೂಲಕ ಪಡ್ಕೋಬಹುದು, ಇಲ್ಲ ತಿರ್ಗಾ ಅಪ್ಪನ ತರನೇ ಇದ್ ಮಾಡ್ಕೊಂಡು ಪಡ್ಕೊಳ್ತಾನ, ಅದೇ ಕಾಡಿ ಬೇಡಿ ಅನ್ನೋದು. ಅದನ್ನ ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಖಂಡಿತವಾಗಿ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇದು ಹೋರಾಟದ ಇದ್ ಮೂಲಕನೇ ಆಗೋದು ಅಂತ. ನಮ್ಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ತುಂಬಾ ಹಾರ್ಶ್ ಆಗಿರೋಂತನೂ ನಾವು ತೋರಿಸಿಲ್ಲ, ಅಂದ್ರೆ ಚೋಮಂದುಡಿದ ಆ ಸೋಲ್ ಇಟ್ಕೊಂಡಿದೀವಿ, ಅದ್ರ ಮೇಲೆ ನಾವು ಒಂದಷ್ಟು ಮಾಡಿದೀವಿ. ಅದು ನಾವು ಸಿನಿಮಾ ನೋಡಿದ್ರೇನೆ ಅದು ನಾವು ನಿಮ್ಗೂ ಗೊತ್ತಾಗೋದು ಅನ್ಕೊಳ್ತೀವಿ ನಾವು. ಯಾಕಂದ್ರೆ ನಾವು ಅದನ್ನ ಹೇಳೋದ್ರ ಮೂಲಕ ಅದು ನಮ್ಗೆ ಕನ್ವೆ ಮಾಡಕ್ ಆಗಲ್ಲ. ಆ ಸೋಲನ್ನ ಇಟ್ಕೊಂಡು ನಾವು ಹೇಗ್ ಮಾಡ್ಬೋದು ಬೆಟರ್ಮೆಂಟ್, ಅಂದ್ರೆ ಒಂದು ವಿಚಾರಗಳು ಏನಿತ್ತು ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ನಾವು ಇವತ್ತೊಂದು ದಿನ ಮಾಡಿದೀವಿ. ದಯವಿಟ್ಟು ಬನ್ನಿ, ಎಲ್ಲರೂ ಬಂದು ನಮ್ಮ ಜೊತೆ ಸಿನಿಮಾ ನೋಡಿ. ದಯವಿಟ್ಟು ನಮ್ಮಂತ ಹೊಸಬರಿಗೆ ನಿಮ್ಮ ಸಹಕಾರ ಇರಲಿ. ಧನ್ಯವಾದಗಳು.